ಒಂದು ದೇಶದಲ್ಲಿ ಒಬ್ಬ ಅತ್ಯಂತ ಶಕ್ತಿಶಾಲಿ ರಾಜನು ವಾಸಿಸುತ್ತಿದ್ದನು. ಒಂದು ದಿನ ಅವನು ತನ್ನ ಅರಮನೆಯ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಾಗ ಅವನ ದೃಷ್ಟಿಗೆ ದೇಶದೊಳಗೆ ಸ್ವತಂತ್ರವಾಗಿ ಸಂಚರಿಸುತ್ತಿದ್ದ ಒಬ್ಬ ಸಂಚಾರಿ ಋಷಿಯ ಮೇಲೆ ಬಿದ್ದಿತು. ರಾಜನು ಆ ಋಷಿಯನ್ನು ಕರೆಸಿ ಕಠಿಣವಾಗಿ ಪ್ರಶ್ನಿಸಿದನು. ನೀನು ವಿದ್ಯಾಭ್ಯಾಸ ಪಡೆದವನ? ನಿನ್ನ ಬಳಿ ಏನು ಸಂಪತ್ತಿದೆ? ನೀನು ಯಾವುದಾದರೂ ರಾಜವಂಶದಿಂದ ಬಂದವನ? ಆ ಋಷಿ ಶಾಂತವಾಗಿ ಉತ್ತರಿಸಿದನು, ನಾನು ಒಬ್ಬ ಸರಳ ಮನುಷ್ಯ. ನನಗೆ ಹೆಚ್ಚಿನ ವಿದ್ಯಾಭ್ಯಾಸವೂ ಇಲ್ಲ ಮತ್ತು ಸಂಪತ್ತೂ ಇಲ್ಲ. ರಾಜನು ತಿರಸ್ಕಾರದ ನಗೆಯೊಂದಿಗೆ ನಗಿದನು. ಯಾವುದೇ ಅರ್ಹತೆಗಳಿಲ್ಲದೆ ಅವನು ಹೇಳಿದನು, ನನ್ನ ರಾಜ್ಯದಲ್ಲಿ ನೀನು ಹೇಗೆ ಧೈರ್ಯವಾಗಿ ಸಂಚರಿಸುತ್ತೀಯಾ? ಎಲ್ಲರ ಮುಂದೆಯೇ ಅವನನ್ನು ಹಾಸ್ಯ ಮಾಡುತ್ತಾ ರಾಜನು ಒಂದು ಶಾಲಿನ ಮೇಲೆ ಬರೆದನು, ಈ ಜಗತ್ತಿನಲ್ಲೇ ಅತ್ಯಂತ ಮೂರ್ಖ ವ್ಯಕ್ತಿ. ಅದನ್ನು ಆ ಋಷಿಯ ಮೇಲೆ ಹಾಕಿ ಅವನನ್ನು ಹೊರಟು ಹೋಗುವಂತೆ ಕಳುಹಿಸಿದನು. ವರ್ಷಗಳು ಕಳೆದವು ಮತ್ತು ಆ ಶಕ್ತಿಶಾಲಿ ರಾಜನು ದುರ್ಬಲನಾದನು. ಇಂದು ಹಾಸಿಗೆಯಲ್ಲೇ ಬಂಧಿತನಾಗಿ ಸಹಾಯವಿಲ್ಲದೆ ಅವನು ಮರಣವನ್ನು ಕಾಯುತ್ತಾ ಮಲಗಿದ್ದನು. ಜನರು ಅವನನ್ನು ನೋಡಲು ಬರುತ್ತಿದ್ದರು. ಅವರ ನಡುವೆ ಅದೇ ಋಷಿ ನಿಂತಿದ್ದನು. ಅವನು ರಾಜನ ಬಳಿಗೆ ಬಂದು ಕೇಳಿದನು, ಮಹಾರಾಜರೇ, ನೀವು ಮರಣಶಯ್ಯೆಯಲ್ಲಿದ್ದೀರಿ ಎಂದು ಕೇಳಿದೆ, ಇದು ಸತ್ಯವೇ? ನಡುಗುವ ಧ್ವನಿಯಲ್ಲಿ ರಾಜನು ಉತ್ತರಿಸಿದನು, ಹೌದು. ಆಮೇಲೆ ಆ ಋಷಿ ಮತ್ತೆ ಕೇಳಿದನು, ನಿನ್ನ ಆತ್ಮ ಎಲ್ಲಿಗೆ ಹೋಗುತ್ತದೆ ಎಂಬುದು ನಿನಗೆ ಗೊತ್ತೇ? ಅದು ಯಾರನ್ನು ಭೇಟಿಯಾಗಲಿದೆ ಎಂಬುದು? ಭಯದಿಂದ ಕಿವಿಗೆ ಕೇಳಿಸುವಂತೆ ರಾಜನು ಕುಸುಕುತ ಹೇಳಿದನು, ನನಗೆ ತಿಳಿಯಲಿಲ್ಲ. ಆ ಋಷಿ ಮೃದುವಾಗಿ ಹೇಳಿದರು, ನಾವು ಹತ್ತಿರದ ಹಳ್ಳಿಗೆ ಹೋಗುವಾಗಲೂ ಜಾಗರೂಕತೆಯಿಂದ ಸಿದ್ಧತೆ ಮಾಡಿಕೊಳ್ಳುತ್ತೇವೆ. ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಎಂಬುದು ನಮಗೆ ಗೊತ್ತಿರುತ್ತದೆ, ಯಾರನ್ನು ಭೇಟಿಯಾಗಬೇಕೆಂಬುದು ನಮಗೆ ತಿಳಿದಿರುತ್ತದೆ. ಆದರೆ ನೀನು ಈ ದೇಹವನ್ನು ತೊರೆದು ಯಾವುದೇ ಸಿದ್ಧತೆ ಇಲ್ಲದೆ ಶಾಶ್ವತತೆಯ ಪಯಣಕ್ಕೆ ಹೊರಟುತ್ತಿದ್ದೀಯಾ? ಈಗ ಹೇಳಿ ಮಹಾರಾಜರೇ, ಅತ್ಯಂತ ದೊಡ್ಡ ಮೂರ್ಖನು ಯಾರು? ಮತ್ತು ಆ ಶಾಲನ್ನು ರಾಜನ ಕೈಗಳಿಗೆ ಒಪ್ಪಿಸಿ ಆ ಋಷಿ ಅಲ್ಲಿಂದ ನಡೆದು ಹೋದನು. ಪ್ರಿಯ ಸ್ನೇಹಿತನೇ, ಬೈಬಲ್ ಹೇಳುತ್ತದೆ, ಪ್ರತಿಯೊಬ್ಬರೂ ಪಾಪದಲ್ಲಿ ಹುಟ್ಟಿದ್ದಾರೆ ಎಂದು ಮತ್ತು ಎಲ್ಲರೂ ಪಾಪ ಮಾಡಿದ್ದಾರೆ ಎಂದು. ಪಾಪದ ಕಾರಣದಿಂದ ಮಾನವಕುಲವು ದೇವರಿಂದ ಶಾಶ್ವತವಾಗಿ ದೂರವಾಗುವ ದಂಡನೆಗೆ ಒಳಗಾಗಿದೆ ಎಂದು. ಆದರೆ ದೇವರು ಲೋಕವನ್ನು ಅಷ್ಟು ಪ್ರೀತಿಸಿದನು. ಅದರ ಫಲವಾಗಿ ದೇವರು ತನ್ನ ಸ್ವಂತ ಮಗನಾದ ಯೇಸು ಕ್ರಿಸ್ತನನ್ನು ಕಳುಹಿಸಿದನು. ಮರಿಯಮ್ಮ ಎಂಬ ಕನ್ಯೆಯಿಂದ ಜನಿಸಿದವನು, ಪಾಪದಲ್ಲಿ ಜನಿಸಿದವನು. ಅವನ ಮರಣ ಮತ್ತು ಪುನರುತ್ಥಾನದ ಮೇಲೆ ವಿಶ್ವಾಸವಿಡುವ ಮೂಲಕ ನಾವು ರಕ್ಷಿಸಲ್ಪಡಬಹುದು, ಶಾಶ್ವತ ನರಕದಿಂದ ಮತ್ತು ಶಾಶ್ವತ ಜೀವವನ್ನು ಪಡೆಯಬಹುದು. ಪಶ್ಚಾತ್ತಾಪಪಡಿ, ಏಕೆಂದರೆ ದೇವರ ರಾಜ್ಯವು ಹತ್ತಿರದಲ್ಲಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮತ್ತು ತನ್ನ ಸತ್ಯದ ಮಾರ್ಗದಲ್ಲಿ ನಿಮ್ಮನ್ನು ನಡೆಸಲಿ.